ಬೆಳಗಾವಿಯ ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸರಣಿ ಸಾವಿಗೆ ಸಂಬಂಧಪಟ್ಟ ಹಾಗೆ ಸೋಂಕಿನ ಆತಂಕ ಇದೆ. ಇದರ ಮಧ್ಯದಲ್ಲಿ 7 ಕೃಷ್ಣ ಮೃಗಗಳ ಚಲನವಲನದ ಬಗ್ಗೆ ಗಮನ ಹರಿಸಲಾಗ್ತಾ ಇದೆ. ಈಗ 7 ಕೃಷ್ಣ ಮೃಗಗಳು ಫುಲ್ ಆಕ್ಟಿವ್ ಆಗಿದ್ದಾವಂತೆ. ಕೃಷ್ಣ ಮೃಗಗಳ ವಿಭಾಗವನ್ನ ಕವರ್ ಮಾಡಿದ್ದಾರೆ ಸಿಬ್ಬಂದಿ. ಇನ್ನುಳಿದ ಪ್ರಾಣಿಗಳಿಗೆ ಗಳಲೆ ರೋಗ ಹರಡದ ಹಾಗೆ ಕ್ರಮ ತೆಗೆದುಕೊಳ್ಳಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೃಗಾಲಯದಲ್ಲಿ ಒಟ್ಟು 38 ಕೃಷ್ಣ ಮೃಗಗಳು, ಅದರಲ್ಲಿ 31 ಕೃಷ್ಣ ಮೃಗಗಳ ಸಾವಾಗಿದೆ. ಇನ್ನುಳಿದಂತಹ 7 ಕೃಷ್ಣ ಮೃಗಗಳಿಗೂ ಕೂಡ ಸೋಂಕು ಹರಡುವ ಆತಂಕ ಇದೆ. ಇದರ ನಡುವೆ 7 ಕೃಷ್ಣ ಮೃಗಗಳು ಆಕ್ಟಿವ್ ಆಗಿದ್ದಾವೆ. ಸಿಬ್ಬಂದಿಗಳು ಗಮನ ಹರಿಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಕೃಷ್ಣ ಮೃಗಗಳ ಮರಣ ಮೃದಂಗ ಮುಂದುವರೆದಿರುವಂಥದ್ದು. ನಾವೀಗ ಬುದ್ರಾಮಠದಲ್ಲಿ ಇರ್ತಕ್ಕಂಥ ರಾಣಿ ಚೆನ್ನಮ್ಮ ಕಿರುಮೃಗದಲ್ಲಿದ್ದೀವಿ. ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವ 38 ಕೃಷ್ಣ ಮೃಗಗಳನ್ನು ಕರೆದುಕೊಂಡು ಬರಲಾಗಿತ್ತು. 3 ವರ್ಷಗಳ ಹಿಂದಷ್ಟೇ ಈ ಒಂದು ಕಿರುಮೃಗಾಲಯ ಆರಂಭವಾಗಿರುವಂಥದ್ದು. ಹೀಗಾಗಿ 38 ಕೃಷ್ಣ ಮೃಗಗಳನ್ನು ಗದಗನಿಂದ ಇಲ್ಲಿಗೆ ತರುವ ಕೆಲಸವನ್ನು ಇಲ್ಲಿನ ಅರಣ್ಯ ಇಲಾಖೆ ಮಾಡಿದ್ರು. ಇವು ಸಾಕಷ್ಟು ಚಿನ್ನರನ್ನು ಹಾಗೂ ಪ್ರಾಣಿ ಪ್ರಿಯರನ್ನು ಆಕರ್ಷಿಸ್ತಾ ಇದ್ದು. ಈಗ ಬ್ಯಾಕ್ಟೀರಿಯಾ ಕಾರಣಕ್ಕೆ ಈಗ 31 ಕೃಷ್ಣ ಮೃಗಗಳು ಮೃತಪಟ್ಟಿರುವಂಥದ್ದು. ಹೀಗಾಗಿ ಸಾಕಷ್ಟು ಆತಂಕವನ್ನು ಕೂಡ ಹುಟ್ಟುಹಾಕಿರುವಂಥದ್ದು. ಹೀಗಾಗಿ ಇಲ್ಲಿರ್ತಕ್ಕಂಥ ಈಗಾಗಲೇ ಬನ್ನೇರುಘಟ್ಟ ಹಾಗೂ ಬೆಂಗಳೂರಿನಿಂದ ಕೂಡ ನುರಿತ ವೈದ್ಯರು ಬಂದರೂ ಕೂಡ ಅವುಗಳನ್ನು ಬದುಕುಳಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಾಯಿಲ್ಲ. ಹೀಗಾಗಿ ಉಳಿದಂತಹ 7 ಕೃಷ್ಣ ಮೃಗಗಳನ್ನು ಈ ದೃಶ್ಯದಲ್ಲಿ ಏನಿದ್ದೀರಿ ಕೇವಲ 7 ಕೃಷ್ಣ ಮೃಗಗಳು ಮಾತ್ರ ಉಳಿದಿರುವಂಥದ್ದು. ಒಟ್ಟು 20 ಗುಂಟೆ ಜಾಗದಲ್ಲಿ 30 ಕೃಷ್ಣ ಮೃಗಗಳನ್ನು ಇರಿಸಲಾಗಿತ್ತು. ಬಂದಂತಹ ಪ್ರಾಣಿ ಪ್ರಿಯರಿಗೂ ಕೂಡ ಸಾಕಷ್ಟು ರಂಜನೆಯನ್ನು ನೀಡ್ತಾ ಇದ್ದು. ಈಗ ಏಕಾಏಕಿ ಕೃಷ್ಣ ಮೃಗಗಳು ಮೃತಪಟ್ಟ ಹಿನ್ನೆಲೆಯಲ್ಲಿ ಇತ್ತ ಅರಣ್ಯ ಅಧಿಕಾರಿಗಳು ಕೂಡ ಒಂದು ಕಡೆ ಆತಂಕ ಒಳಗಾಗಿದ್ದರೆ, ಇತ್ತ ಪ್ರಾಣಿ ಪ್ರಿಯರಿಗೂ ಕೂಡ ಬೇಸರಕ್ಕೂ ಕೂಡ ಕಾರಣವಾಗಿರುವಂಥದ್ದು HS ಬ್ಯಾಕ್ಟೀರಿಯಾ ಏನಿದೆ, HS ಬ್ಯಾಕ್ಟೀರಿಯಾ ತಗಲಿ 4 ದಿನಗಳ ಅಂತರದಲ್ಲಿ ಒಟ್ಟು 31 ಕೃಷ್ಣ ಮೃಗಗಳು ಮೃತಪಟ್ಟಿರುವಂಥದ್ದು. ಈಗಾಗಲೇ ಮರಣೋತ್ತರ ಪರೀಕ್ಷೆ ಮಾಡಿ ಲ್ಯಾಬು ಕೂಡ ವರದಿಗಾಗಿ ಕಾಯ್ತಿರುವಂಥದ್ದು. ನಿಖರವಾದ ಕಾರಣ ಅಂತೇಳಿ ಈ ಸಾವಿಗೆ ನಿಖರ ಕಾರಣ ಇದುವರೆಗೂ ಕೂಡ ಗೊತ್ತಾಗಿಲ್ಲ. ಆದರೆ ವರದಿ ಬಂದ ನಂತರ ಅಷ್ಟೇ ಇದರ ಬಗ್ಗೆ ಸಾವಿನ ಸ್ಪಷ್ಟತೆ ಗೊತ್ತಾಗಲಿದೆ. ಆದರೆ ಈಗಷ್ಟೇ ಮೃಗಾಲಯದ ಪ್ರಾಧಿಕಾರ ಅಧ್ಯಕ್ಷರು ಕೂಡ ಇಲ್ಲಿ ಬಂದು ಭೇಟಿಯನ್ನು ನೀಡಿರುವಂಥದ್ದು. ಈ ಒಂದು 20 ಗುಂಟೆ ಜಾಗ ಇದೆ. ಹೀಗಾಗಿ ಇದನ್ನೆಲ್ಲ ಈಗ ಐಸೋಲೇಟೆಡ್ ಮಾಡಿರುವಂಥದ್ದು. ಯಾವುದೇ ಬೇರೆ ಪ್ರಾಣಿಗಳಿಗೂ ಕೂಡ ಸೋಂಕು ತಗಲುವಂಥ ಎಚ್ಚರಿಕೆಯನ್ನು ಕೂಡ ವಹಿಸುವ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿರುವಂಥದ್ದು. ಇದರ ಪಕ್ಕವೇ ಜಿಂಕೆ ಸೇರಿದಂತೆ ಇನ್ನಿತರ ಪ್ರಾಣಿಗಳಿದ್ದಾವೆ. ಅವುಗೆ ಯಾವುದೇ ರೀತಿಯ ಸೋಂಕು ತಗೊಳ್ಳಂತೆ ಕೂಡ ಈಗ ಇಲ್ಲಿರ್ತಕ್ಕಂಥ ಮೃಗಾಲಯದ ಸಿಬ್ಬಂದಿ ಕೂಡ ಎಚ್ಚರಿಕೆಯನ್ನು ವಹಿಸಿರುವಂಥದ್ದು. ಕ್ಯಾಮರಾ ನರೇಶ್ ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.